ಸರ್ ನಿಮ್ದು ಯಾವ ಊರು? ಹೇಳಿ ಸರ್. ಸರ್ ನಮ್ಮದು ಬೊಮ್ಮಗನಹಳ್ಳಿ ಅಂತ. ಬೀಜಹಳ್ಳಿ ಸರ್ ನಮ್ಮದು. ಯಾವ ತಾಲೂಕು, ಯಾವ ಡಿಸ್ಟಿಕ್ ಬರುತ್ತೆ? ನಮ್ಮದು ಅನಂತಪುರ ಜಿಲ್ಲಾ, ಹ್ಮ್. ಮಡಕೆರೆ ತಾಲೂಕು, ಹ್ಮ್. ಬೀಜಹಳ್ಳಿ, ರೊಳಮಂಡಲು, ರೊಳಮಂಡಲ. ಬೀಜಹಳ್ಳಿ. ಇದು ಔಷಧಿ ಹೊಡೆದಾಗ ನಿಮ್ಗೆ ಏನೇನೆಲ್ಲ ರಿಸಲ್ಟ್ ಬಂದೈತೆ? ಸರ್ ನಮಗೆ ವೈರ್ಲೆಸ್ ಎಲ್ಲ ಏನಾಗಿ ನೋಡಿ, ಚುಕ್ಕೆ ರೋಗ ಇನ್ನೊಂದು ಮತ್ತೊಂದು ಎಲ್ಲ ಚೆನ್ನಾಗಿದೆ. ಹಾಂ. ಇದು ಡೆಡ್ ಆಗಿದೆ. ಹಾಂ. ಈ ಡೆಡ್ ಆಗಿರೋ ದೇಶದಿಂದ ಈ ಔಷಧನ ನಾವು ಯೂಸ್ ಮಾಡೋದ್ರಿಂದ ಭಾಳ ಒಳ್ಳೆ ಸಜೆಷನ್ ಕೊಡ್ತಾ ಇದೆ. ಬೇರೆ ಕಾಯಿಗಳು ಸ್ಪ್ರೆಡ್ ಆಗೈತಾ? ಇಲ್ಲ ಸರ್, ಇದು ಓಪನ್ ಆಗಿರೋದು ಮಾತ್ರ ಕ್ಲೋಸ್. ಮುಂದೆ ಬರೋಕ್ಕೆ ಅವಕಾಶ ಇಲ್ಲ ಸರ್. ಈ ಕೊಳೆ ರೋಗ? ಈ ಕೊಳೆ ರೋಗ ನೋಡಿ ಸರ್, ಇಲ್ಲೇ ಡೆಡ್ ಆಗಿದೆ, ಇಲ್ಲೇ ಸ್ಟಾಪ್ ಆಗೈತೆ. ಸ್ಟಾಪ್ ಆಗಿದೆ. ಸರಿನಾ? ಹೌದು ಸರ್, ಇಲ್ಲೇ ಸ್ಟಾಪ್ ಆಗೈತೆ. ಅದಲ್ಲೇ ಸ್ಟಾಪ್ ಆಗಿದೆ ನೋಡಿ ಸರ್. ಹಾಂ. ಅಷ್ಟಕ್ಕೆ ಸ್ಟಾಪ್ ಆಗಿದೆ. ಇದು ರೈತರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರೈತರೆಲ್ಲ ಮುಂದ್ಗಡೆ ಎಲ್ಲ ಬೆಳಿಬೋದು ಸಹ, ಇದೇನು ಇದ್ರದ್ದೇನು ತೊಂದರೆ ಸಮಸ್ಯೆ ಏನಿಲ್ಲ. ಮಳೆಗಾಲದಲ್ಲೂ ಎಂಥ ಮಳೆ ಬಂದರೂ ಕೂಡ ಮಳೆ 3 ದಿನ 4 ದಿನದೊಳಗೆ ಎಲ್ಲ ರೋಗ ಕಂಟ್ರೋಲ್ ಆಗೋಗಿತ್ತು. ಸ್ಪ್ರೇ ಮಾಡಿದ್ದು ಎಷ್ಟು ದಿನಕ್ಕೆ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ? 3 ದಿನ ತಪ್ಪಿ 4 ದಿನದೊಳಗೆ ಎಲ್ಲ ಭಾಳ ಕ್ಲಿಯರ್ ಕ್ಲಿಯರಾಗಿ ಗೊತ್ತಾಗುತ್ತೆ. ಮುಂದಿನ ಬ್ಲೈಟ್ ಎಂಬುದು ಬರೋದಿಲ್ಲ ಮುಂದಿನ ಬೆಳೆಗೆ. ಈ ಬೆಳೆ ಹೊಡ್ಕೊಂಡ್ರಿ ಇವು. ಹಾಂ. ಮುಂದೇನು ಸಮಸ್ಯೆನೇ ಇರೋದು. ಮುಂದೇನು ಸಮಸ್ಯೆ ಇರಲ್ಲ. ಏನು ಸಮಸ್ಯೆ ಇದು ಔಷಧಿ ಹೊಡೆಯೋದ್ರಿಂದ ಸೈಜ್ ಹೆಂಗೆ ಬರುತ್ತೆ? ಸೈಜ್ ಭಾಳ ನೀಟಾಗಿ ಬರುತ್ತೆ. ಸೈಜ್ ಬರುತ್ತೆ, ಸೈಜು ಶೈನಿಂಗು ಭಾಳ ನೀಟಾಗಿ ಬರುತ್ತೆ. ಎಲ್ಲ ರೋಗನೂ ಕಂಟ್ರೋಲ್ ಮಾಡುತ್ತೆ. ಎಲ್ಲ ರೋಗನು, ಕೊಳೆ ರೋಗ, ಬ್ಯಾಕ್ಟೀರಿಯಾ, 3-4 ರೋಗ ಕಂಟ್ರೋಲ್ ಮಾಡುತ್ತೆ. 3-4 ರೋಗ ಕಂಟ್ರೋಲ್ ಮಾಡುತ್ತೆ. ಇದು ಇಷ್ಟು ಕಡಿಮೆ ಬೆಲೆಯಲ್ಲಿ ರೈತರು ಆರಾಮಾಗಿ ಎಂತ ಬಡವರು ಬೆಳಿಬಹುದು. ಬೇರೆ ಕಡೆ ಎಲ್ಲ ಒಂದು 5-6 ಸಾವಿರ ಕೊಡೋದಕ್ಕಿಂತನೂ ಹ್ಮ್. ಇದು ಬಹಳ ಉತ್ತಮವಾದಾಗೆ ನಮ್ಮ ಬಡವರಿಗೆ ತಗ್ಗಟ್ಟಾಗೆ 2,000 ರೂಪಾಯಿ ಕೊಟ್ಟು ಹೊಡಿಬಹುದು. ಹೊಡಿಬೋದು. ಧಾರಾಳವಾಗಿ ಹೊಡಿಬಹುದು. ಸರಿ, ಆಯ್ತು, ಧನ್ಯವಾದ.